ದರ್ಶನ್ ಮನೆಯಲ್ಲಿ ಸಿಕ್ಕ 40 ಲಕ್ಷ ಹಣ ಕೊಟ್ಟಿದ್ಯಾರು? ದರ್ಶನ್ ಮನೆಯಲ್ಲಿ ಲಕ್ಷ ಸಿಕ್ಕಿದ್ದು ಯಾರಿಗೆ? ದರ್ಶನ್ಗೆ ಲಕ್ಷ ಹಣ ನೀಡಿದ್ದ ಆ ಒಬ್ಬ ವ್ಯಕ್ತಿ. ದರ್ಶನ್ ಆ ವ್ಯಕ್ತಿಯಿಂದ ಹಣ ಪಡೆದಿರೋ ಮಾಹಿತಿ ಲಭ್ಯವಾಗಿದೆ. ಸಾಕ್ಷಿ ನಾಶ ಮಾಡಲು 40 ಲಕ್ಷ ಹಣ ಪಡೆದಿದ್ದ ದರ್ಶನ್. ಆ 40 ಲಕ್ಷ ಹಣ ಸೀಸ್ ಮಾಡಿರೋ ಪೊಲೀಸರು. ಯಾರು ಆ ವ್ಯಕ್ತಿ? ದರ್ಶನ್ಗೂ ಆತನಿಗೂ ಸಂಬಂಧವೇನು? ಮೋಹನ್ ರಾಜ್ ಎಂಬಾತನಿಂದ ದರ್ಶನ್ಗೆ ಹಣ ಸಂದಾಯವಾಗಿದೆ. ದರ್ಶನ್ಗೆ ಸ್ನೇಹಿತ ಆಗಿರೋ ಮೋಹನ್ ರಾಜ್ ನಿಂದ 40 ಲಕ್ಷ ಹಣ ಪಡೆದಿದ್ದ ದರ್ಶನ್. ಈಗ ಮೋಹನ್ ರಾಜ್ಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಶುರು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ದರ್ಶನ್ ಮನೆಯಲ್ಲಿ 40 ಲಕ್ಷ ಹಣ ಸಿಕ್ಕಿದೆ. ಹಾಗಾದ್ರೆ ಆ 40 ಲಕ್ಷ ಹಣವನ್ನ ಕೊಟ್ಟಿದ್ಯಾರು ಎನ್ನುವಂತ ಪ್ರಶ್ನೆ. ದರ್ಶನ್ ಮನೆಯಲ್ಲಿ ಲಕ್ಷ ಹಣ ಸಿಕ್ಕಿದ ಯಾರಿಗೆ? ದರ್ಶನ್ ಲಕ್ಷ ಹಣವನ್ನ ನೀಡಿದವರು ಯಾರು? ಆ ವ್ಯಕ್ತಿ ಯಾರು ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ದರ್ಶನ್ ಆ ವ್ಯಕ್ತಿಯಿಂದ ಹಣ ಪಡೆದಿರುವಂತ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯವಾಗಿದೆ. ಸಾಕ್ಷಿ ನಾಶ ಮಾಡಲು ಬರೋಬ್ಬರಿ 40 ಲಕ್ಷವನ್ನ ಪಡೆದಿದ್ರಂತೆ ದರ್ಶನ್. ಆ 40 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾರು ಆ ವ್ಯಕ್ತಿ? ದರ್ಶನ್ಗೂ ಮತ್ತು ಆತನಿಗೂ ಏನು ಸಂಬಂಧ ಇದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಏಟು ಆರೋಪಿಯಾಗಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ ಇತ್ತ ದರ್ಶನ್ ಸಾಕ್ಷಿ ನಾಶ ಮಾಡಲು 40 ಲಕ್ಷ ಹಣವನ್ನ ಪಡೆದಿದ್ರಂತೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಅವರಿಗೂ ದರ್ಶನ್ಗೂ ಏನು ಸಂಬಂಧ ಇದೆ? ಈ ವ್ಯಕ್ತಿ ಮೋಹನ್ ರಾಜ್ ಎಂಬಾತ. ಈತನಿಂದ ದರ್ಶನ್ ಹಣವನ್ನ ಪಡೆದಿದ್ದಾರೆ. ದರ್ಶನ್ಗೆ ಸ್ನೇಹಿತ ಆಗಿದ್ದಾರೆ ಮೋಹನ್ ರಾಜ್ ನಿಂದ 40 ಲಕ್ಷ ಹಣವನ್ನ ದರ್ಶನ್ ಪಡೆದಿದ್ದಾರೆ. ಮೋಹನ್ ರಾಜ್ಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ಶುರು ಮಾಡಿದ್ದಾರೆ.